chapati, chapati, chapati and palya. ಚಪಾತಿ ಮತ್ತು Chapati mattu palya. ಹಾ ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಸರ್. Chapati, Jyoti, Malya also fine, right? Okay. ಹಾ Yeah, I forgot this word Jyoti. Jyoti? ಜೊತೆ ನಾಟ್ ಜ್ಯೋತಿ ಜೊತೆ Ah, Jyoti, Jyoti. ಜೊತೆ ಇಡ್ಲಿ ಜೊತೆ ಸಾಂಬಾರ್. means the name of the person. Jyoti, Jyoti. Then fighting will happen in the home. Chapati with Jyoti means your wife will fight with you. Who is Jyoti? Jyoti, Jyoti. ಜೊತೆ ಸರ್, ನಿಮ್ಮ ಆರೋಗ್ಯ ಹೇಗಿದೆ? ಹಾ? ನಿಮ್ಮ ಆರೋಗ್ಯ ಹೇಗಿದೆ? ಆರೋಗ್ಯ ಚೆನ್ನಾಗಿದೆ. ನನ್ನ ಆರೋಗ್ಯ ಚೆನ್ನಾಗಿದೆ. ನಿಮ್ಮ ಆರೋಗ್ಯ ಹೇಗಿದೆ? ಸೂಪರ್ ಸರ್, ಚೆನ್ನಾಗಿದೆ, ಆರಾಮ. ವೆರಿ ನೈಸ್, ವೆರಿ ನೈಸ್. Sir, what is the word, other word you said? Chapati Jyote palya and chapati mulle. No, Mattu, mattu. 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 MATTU and. Okay. We use no and. Sure. Yeah, attu. Mattu. Okay. Okay, okay, very nice. Great. Saurabh, namaskara. ನಮಸ್ಕಾರ ಜನಾರ್ದನ್ ಸರ್. ಸೌರಭ್ ಮತ್ತೆ ಇಂದ್ರಜಿತ್ ಅವರು ಹೋಮ್ವರ್ಕ್ ಕಳಿಸಿದ್ದಾರೆ. ಅದರ್ಸ್ ಐ ಹ್ಯಾವ್ ಇವನ್ ಇಂದ್ರಜಿತ್ ಅಂಡ್ ಸೌರಭ್ ಅಂಡ್ ಪ್ರೀತಿ ಮೇಡಮ್ ಹ್ಯಾವ್ ಶೇರ್ಡ್ ದ ಹೋಮ್ವರ್ಕ್. Others, you have not shared the homework. So, yesterday we have learned present perfect. Today, let us learn past perfect. Okay. Past perfect. I have gone to market. ನಾನು ಮಾರುಕಟ್ಟೆಗೆ ಹೋಗಿದ್ದೇನೆ. ನಮಸ್ಕಾರ ಸರ್. I had gone to market. I have gone to market. ನಾನು ಮಾರುಕಟ್ಟೆಗೆ ಹೋಗಿದ್ದೇನೆ. This is present perfect tense. Past perfect. I had gone to market. You write that sentence also in English. ನಾನು ಮಾರುಕಟ್ಟೆಗೆ ಹೋಗಿದ್ದೆ. ನಾನು ಮಾರ್ಕೆಟ್ ಗೆ ಹೋಗಿದ್ದೆ. ಐ ಹ್ಯಾವ್ ನಾನು ದೇವಸ್ಥಾನಕ್ಕೆ ಹೋಗಿದ್ದೇನೆ. ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಹೋಗಿದ್ದೆ ಡಬಲ್ ಡಿ or only sound is how? ಹೋಗಿದ್ದೆ or ಹೋಗಿದ್ದೆ? DDE ಹೋಗಿದ್ದೆ. Okay. DDE ಹೋಗಿದ್ದೆ. ಸರ್, ಇನ್ನೊಂದ್ಸಲ ರಿಪೀಟ್ ಮಾಡ್ಕೊಡಿ ದಯವಿಟ್ಟು. ರಿಪೀಟ್ ಮಾಡ್ತೀನಿ. I had gone to market. I have gone to market. ನಾನು ಮಾರುಕಟ್ಟೆಗೆ ಹೋಗಿದ್ದೇನೆ. Yesterday we have learned that. ನೆನ್ನೆ ಕಲ್ತಿದ್ದೀವಿ ಅದನ್ನ. ಈಗ ಪಾಸ್ಟ್ ಪರ್ಫೆಕ್ಟ್ ಅನ್ನ ಹೇಳ್ತಾ ಇದ್ದೇನೆ. I had gone to market. ನಾನು ಮಾರುಕಟ್ಟೆಗೆ ಹೋಗಿದ್ದೆ. ಹೋಗಿದ್ದೇನೆ. DDE ಹೋಗಿದ್ದೆ. That's all. ನೇ you have to remove. ನಾನು ಮಾರುಕಟ್ಟೆಗೆ ಹೋಗಿದ್ದೆ. Everything is same. ನಾನು ಮಾರುಕಟ್ಟೆಗೆ ಸೌರಭ್ NANU NAA ನಾನು ಮಾರುಕಟ್ಟೆಗೆ MARU ಮಾರು KATTE ಮಾರುಕಟ್ಟೆ GE ಮಾರುಕಟ್ಟೆಗೆ HOGIDDE ಹೋಗಿದ್ದೆ. ನಾನು ಮಾರುಕಟ್ಟೆಗೆ ಹೋಗಿದ್ದೆ. ವೆರಿ ನೈಸ್ ಸೌರಭ್ ಸರ್, ಸೂಪರ್. ನಾನು ಮಾರುಕಟ್ಟೆಗೆ ಹೋಗಿದ್ದೆ. ಪ್ರೆಸೆಂಟ್ ಪರ್ಫೆಕ್ಟ್ ನಾನು ಮಾರುಕಟ್ಟೆಗೆ ಹೋಗಿದ್ದೇನೆ. ನೇ ಮಾರುಕಟ್ಟೆಗೆ ಹೋಗಿದ್ದೇನೆ. ನಾನು ಮಾರುಕಟ್ಟೆಗೆ ಹೋಗಿದ್ದೆ. ಮೇಡಮ್ ನೀವೀಗ ಹೇಳಿ. ವಿ ಹೋಗಿದ್ದೇವೆ ನೆನ್ನೆ. ಓಕೆ. ಹೋಗಿದ್ದೇನೆ. ದಿಸ್ ಇಸ್ ಪ್ರೆಸೆಂಟ್ ಸೌರಭ್ ಸರ್, ದಿಸ್ ಇಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಹೋಗಿದ್ದೆ
NU if you remove Had. that is V. V ಹೇಳಿ. For ನಿಮ್ ಸೆಂಟೆನ್ಸ್ we, ಹೇಳಿ ಈಗ. ಹೋಗಿದ್ದೇವೆ. So it was ಹೋಗಿದ್ದೇವೆ. ಹೋಗಿದ್ದೇವೆ. Yeah. ಹೋಗಿದ್ದೇವೆ. Present. Hmm. ಹಾ. So we Past have tense. gone to market. Yes. Yes. ಹೋಗಿದ್ದೇವೆ. ಹಾ. ಹೋಗಿದ್ದೆವು. 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 you should add. Say now. ನಾವು ಮಾರುಕಟ್ಟೆಗೆ ಹೋಗಿದ್ದೆವು. You remove only Yeah. you add. Yeah. ನಾವು ದೇವಸ್ಥಾನಕ್ಕೆ ಹೋಗಿದ್ದೇವೆ. So ಹೋಗಿದ್ದೆವು. ಹೋಗಿದ್ದೆವು. Yes. DDEVU. ಹೋಗಿದ್ದೆವು. Past perfect. So we had gone to temple. We had. Okay. Okay. Next one. ನೀನು ಮಾರ್ಕೆಟ್ಗೆ ಹೋಗಿದ್ದೀವಿ. ಹೋಗಿದ್ದೀಯಾ is a ಹೋಗಿದ್ದೀಯಾ. present tense. Present Okay. perfect. ಹಾ. Present perfect. ನೀನು Past perfect. ಮಾರುಕಟ್ಟೆಗೆ ಹೋಗಿದ್ದೆ. That's This all. is also ಹೋಗಿದ್ದೆ. ಹೋಗಿದ್ದೆ. ನೀನು ಹೋಗಿದ್ದೆ. ನೀನು ಮಾರ್ಕೆಟ್ಗೆ DDE. ಹೋಗಿದ್ದೆ. YA you remove. ನೀನು ಹೋಗಿದ್ದೆ. Please take down this for it is helping for ಹೋಗಿದ್ದೆ. Okay. ನೀನು ಮಾರುಕಟ್ಟೆಗೆ what you said ಪ್ರೀತಿ ಮೇಡಮ್? Yeah. ನೀನು ಮಾರುಕಟ್ಟೆಗೆ ಹೋಗಿದ್ದೆ. You had gone to market. ಮಾರುಕಟ್ಟೆಗೆ ಅಲ್ಲ, ಮಾರುಕಟ್ಟೆಗೆ ಹೋಗಿದ್ದೆ. ಕಟ್ಟೆಗೆ ಹೋಗಿದ್ದೆ. ನೀನು ಮಾರುಕಟ್ಟೆಗೆ ಹೋಗಿದ್ದೆ. ವೆರಿ ಗುಡ್. Past perfect. You had gone to market. Plural. They had gone to Plural. market. No, Plural. ನೀವು ಮಾರ್ಕೆಟ್ಗೆ ಹೋಗಿದ್ದೆ. It was ಹೋಗಿದ್ದೀರಿ. ಹೋಗಿದ್ದೀರಿ is a present perfect. So this one. Very simple. Should it be ಹೋಗಿದ್ದಿ? HO last sentence only you need to remove HO GI DDRI. ಹೋಗಿದ್ರಿ. Okay. ಹೋಗಿದ್ದೀರಿ in past present perfect, no? Here in past tense ಹೋಗಿದ್ರಿ. HO GI DDRI ಹೋಗಿದ್ರಿ. You club that re together. Like a ಯುಕ್ತಾಕ್ಷರ. ಒತ್ತಾಕ್ಷರ. Stress. Stress. You say sir, Indrajit sir, now you say once again. ನೀವು ಮಾರ್ಕೆಟ್ಗೆ ಹೋಗಿದ್ರಿ. Yes, very good. ಹೋಗಿದ್ದೀರಿ present perfect tense. Past tense ಹೋಗಿದ್ರಿ. So you all had gone to market. Yes, ನೀವು ಮಾರ್ಕೆಟ್ಗೆ ಹೋಗಿದ್ರಿ. Clear? Right. Next ಈಗ it. ಅದು ಮಾರ್ಕೆಟ್ಗೆ ಹೋಗಿದೆ. It was ಹೋಗಿದೆ. Yes, present perfect tense. Past perfect tense ಅದು ಮಾರುಕಟ್ಟೆಗೆ ಹೋಗಿತ್ತು. Okay. TTU. You need to HO GI TTU. ಹೋಗಿತ್ತು. So it had gone to market. It had gone to market. Yes. Okay. Sir, one more time. ಹೋಗಿತ್ತು. HO GI TTU. ಹೋಗಿತ್ತು. Okay. ಹೋಗಿತ್ತು. ರಿಪೀಟ್ ಮಾಡಿ ಈಗ ಇಂದ್ರಜಿತ್ ಅವರೇ. ಅದು ಮಾರ್ಕೆಟ್ಗೆ ಹೋಗಿತ್ತು. ಹೋಗಿತ್ತು. Past perfect. Present perfect. ಅದು ಮಾರ್ಕೆಟ್ಗೆ ಹೋಗಿದ್ದೆ. ಹೋಗಿದ್ದೆ ಅಲ್ಲ, ಹೋಗಿದೆ. TE not double E. ಹೋಗಿದೆ. ಅದು ಮಾರ್ಕೆಟ್ಗೆ ಹೋಗಿದೆ. And in past perfect ಅದು ಮಾರ್ಕೆಟ್ಗೆ ಹೋಗಿತ್ತು. Yes, that's all. ಅದು ಮಾರ್ಕೆಟ್ಗೆ ಹೋಗಿದೆ. ಅದು ಮಾರ್ಕೆಟ್ಗೆ ಹೋಗಿತ್ತು. Yesterday it has gone to market. ನೆನ್ನೆ ಅದು ಮಾರ್ಕೆಟ್ಗೆ ಹೋಗಿತ್ತು.
later we will practice that how we need to do that. Okay. Correct, Now correct. he or she ಈಗ ಹೇಳಿ present ಅವನು perfect. ಅವನು ಅವನು ಹೇಳಿ ಮಾರುಕಟ್ಟೆಗೆ ಹೋಗುತ್ತಾನೆ ಹೋಗಿದ್ದಾನೆ. ಹೋಗಿದ್ದಾನೆ. Yes. ಹ. Past perfect ಹೋಗಿದ್ದನು. Okay. ಹೋಗಿದ್ದಾನೆ. No, ಹೋಗಿದ್ದಾನೆ present perfect. ಹೋಗಿದ್ದ, you could say ಹೋಗಿದ್ದ. HOGIDDA. ಹೋಗಿದ್ದ. ಹೋಗಿದ್ದ. ಅವನು ಮಾರ್ಕೆಟ್ಗೆ ಹೋಗಿದ್ದ. ಹೋಗಿದ್ದ. DDAA. You should write. Right. So he had gone to market. ಹೋಗಿದ್ದ. So she had gone to market then. Pardon? I think same should be. ಅವಳು ಸೇಮ್ ಹೋಗಿದ್ದ. Wait. I will repeat. No. I will say that. ಅವನು ಮಾರುಕಟ್ಟೆಗೆ ಹೋಗಿದ್ದ. HOGIDDA. ಹೋಗಿದ್ದ. Okay, clear? ಅಥವಾ Yeah, clear. ಹೋಗಿದ್ದಳು. That is also you could say. ಹೋಗಿದ್ದಳು. Okay. ಹೋಗಿದ್ದ ಅಥವಾ ಹೋಗಿದ್ದನು. He only you said, na? Both are used for he, right? ಹೋಗಿದ್ದ ಅಥವಾ Wait. ಹೋಗಿದ್ದಳು. What you said now? He or she? He. He. ಹೋಗಿದ್ದ / ಹೋಗಿದ್ದನು. You please listen. HOGIDDA. ಹೋಗಿದ್ದ. That is also fine. HO/HOGIDDANU. ಹೋಗಿದ್ದನು. That is also fine. Fine. Okay, sir. Repeat Indrajit sir now. ಫಸ್ಟ್ ಇಸ್ ಅವನು ಮಾರ್ಕೆಟ್ಗೆ ಹೋಗಿದ್ದ ಅಥವಾ ಅವನು ಮಾರ್ಕೆಟ್ಗೆ ಹೋಗಿದ್ದನು. ಹೋಗಿದ್ದ ಅಥವಾ ಹೋಗಿದ್ದನು. ರಿಪೀಟ್ ಮಾಡಿ ಪ್ರೀತಿ ಮೇಡಮ್ ನೀವು. ಅವನು ಮಾರುಕಟ್ಟೆಗೆ ಹೋಗಿದ್ದ. He had gone to market. ಅವನು ಮಾರುಕಟ್ಟೆಗೆ ಹೋಗಿದ್ದನು. You need to press and say. ಹೋಗಿದ್ದನು. ಅವನು ಮಾರುಕಟ್ಟೆಗೆ ಹೋಗಿದ್ದನು. No. Somnath ji. ಹೋಗಿದ್ದನು. You need to press ದಕ್ಕೆ ದಾವತ್ತು. ಹೋಗಿದ್ದನು. ಅವನು ಮಾರುಕಟ್ಟೆಗೆ ಹೋಗಿದ್ದನು. ಹೋಗಿದ್ದನು. So basically A is a small sound. Small sound. ಹೋಗಿದ್ದನು. Yes. Great. Now she, you say now. ಅವಳು ಮಾರುಕಟ್ಟೆಗೆ ಹೋಗಿದ್ದಳು. ಅವಳು ಹೋಗಿದ್ದಳು. She had gone to market. ಅವಳು ಮಾರ್ಕೆಟ್ಗೆ ಹೋಗಿದ್ದಳು. Same. Instead of NU, please write LU. ಹೋಗಿದ್ದಳು. Sir, ಹೋಗಿದ್ದ also we can say. ಅವಳು ಮಾರ್ಕೆಟ್ಗೆ ಹೋಗಿದ್ದ. No, ಹೋಗಿದ್ದ is right. In male muscular gender it is fine. ಹೋಗಿದ್ದಳು you should say in feminine gender. ಹೋಗಿದ್ದಳು. HOGIDDA. LU. Capital LU. ಹೋಗಿದ್ದಳು. Is it clear? ಅವಳು ಮಾರುಕಟ್ಟೆಗೆ ಹೋಗಿದ್ದಳು. You need to little stress and say. ಹೋಗಿದ್ದಳು. Yes. Next. They. Preeti madam, ಹೇಳಿ. Now last one was ಅವರು. ಅವರು. Okay, go ahead. So ಅವರು ಮಾರುಕಟ್ಟೆಗೆ so present was ಹೋಗಿದ್ದಾರೆ. Yes, ಹೋಗಿದ್ದಾರೆ.
yeah, ಅವರು ಮಾರುಕಟ್ಟೆಗೆ. So now for past, ಹೋಗಿದ್ದರು ಹೋಗಿದ್ದರು ಹೋಗಿದ್ದರು, ಹೋಗಿದ್ದರು. ಹೋಗಿದ್ದಾರೆ ಹೋಗಿದ್ದರು DDARU HOGIDDARU ಹೋಗಿದ್ದರು. Okay, so they had gone to market. ಯಾ ಹೋಗಿದ್ದರು ಆರ್ HOGIDDRU ಹೋಗಿದ್ರು. It is a ಹೋಗಿದ್ರು. local Okay, language. okay. It is a local language. ಹೋಗಿದ್ದರು is a text language. Okay. So ಅವರು ಮಾರುಕಟ್ಟೆಗೆ ಹೋಗಿದ್ರು Yes. and ಅವರು ಮಾರುಕಟ್ಟೆಗೆ ಹೋಗಿದ್ದರು. Yes, very nice. Okay. Now you repeat from I to present perfect tense, past perfect tense. Slowly, please, one by one, please go through, madam, now. Others, Okay. please listen. Okay. So ನಾನು ಮಾರುಕಟ್ಟೆಗೆ ಹೋಗಿದ್ದೇನೆ. 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 And here it will become ನಾನು ಮಾರುಕಟ್ಟೆಗೆ ಹೋಗಿದ್ದೆ. Yes, past perfect tense. Yeah, past perfect. Yeah. Then it will be ನಾವು ಮಾರುಕಟ್ಟೆಗೆ ಹೋಗಿದ್ದೇವೆ. So for past it will become ನಾವು ಮಾರುಕಟ್ಟೆಗೆ ಹೋಗಿದ್ದೆವು. ಹೋಗಿದ್ದೆವು. Yes. Okay. Then after that ನೀನು ಮಾರುಕಟ್ಟೆಗೆ ಹೋಗಿದ್ದೀಯಾ? No, Yes. ಹೋಗಿದ್ದೀಯಾ? Yes, right. Yes, right. You're right. Yeah, that is present. And for past it will become ನೀನು ಮಾರುಕಟ್ಟೆಗೆ ಹೋಗಿದ್ದೆ. Great. ಸರಿ ಹೇಳಿದ್ರಿ. Okay. Now next will be ನೀವು ಮಾರುಕಟ್ಟೆಗೆ ಹೋಗಿದ್ದೀರಾ? And for past ಹೋಗಿದ್ದೀರಿ. And or here it will become past it will become ನೀವು ಮಾರುಕಟ್ಟೆಗೆ ಹೋಗಿದ್ರಿ. Great. ಸರಿ ಇದೆ. Okay. So now ಅದು ಮಾರುಕಟ್ಟೆಗೆ ಹೋಗಿದೆ in the present perfect. For past it will become ಅದು ಮಾರುಕಟ್ಟೆಗೆ ಹೋಗಿತ್ತು. Great. Okay. Then ಅವನು ಮಾರುಕಟ್ಟೆಗೆ ಹೋಗಿದ್ದಾನೆ. I think it was no ಹೋಗಿದ್ದಾನೆ, right? ಹೋಗಿದ್ದಾನೆ. So now it is ಅವನು ಮಾರುಕಟ್ಟೆಗೆ ಹೋಗಿದ್ದ or ಹೋಗಿದ್ದನು. Super, super. Then ಅವಳು ಮಾರುಕಟ್ಟೆಗೆ ಹೋಗಿದ್ದಾಳೆ was present. And now for past it will become ಅವಳು ಮಾರುಕಟ್ಟೆಗೆ ಹೋಗಿದ್ದಳು. ಹೋಗಿದ್ದಳು. Then ಅವರು ಮಾರುಕಟ್ಟೆಗೆ ಹೋಗಿದ್ದಾರೆ. It was present. And here it will become for past ಅವರು ಮಾರುಕಟ್ಟೆಗೆ ಹೋಗಿದ್ರು. Great. Super. Okay. Super. Thank you. ಸೌರಭ್ or ಇಂದ್ರಜಿತ್, can you try? ನೀವು ಬೇರೆ ಸೆಂಟೆನ್ಸ್. ಸೌರಭ್ ಸರ್, ನೀವೀಗ ಏರ್ಪೋರ್ಟ್ ಹೋಗಿರೋದೇ ಹೇಳಿ. I have gone to airport. ನಾನು ಏರ್ಪೋರ್ಟ್ಗೆ ಹೋಗಿದ್ದೇನೆ. ನಾನು ಏರ್ಪೋರ್ಟ್ಗೆ ಹೋಗಿದ್ದೆ. you say like this. ನಾನು ಏರ್ಪೋರ್ಟ್ಗೆ ಹೋಗಿದ್ದೇನೆ. ನಾನು ಏರ್ಪೋರ್ಟ್ಗೆ ಹೋಗಿದ್ದೆ. ನಾವು ಏರ್ಪೋರ್ಟ್ಗೆ ಹೋಗಿದ್ದೇವೆ. ನಾವು ಏರ್ಪೋರ್ಟ್ಗೆ ಹೋಗಿದ್ದೆವು. ವೆರಿ ನೈಸ್, ವೆರಿ ನೈಸ್. ಸರಿ ಇದೆ. ನೀನು ಏರ್ಪೋರ್ಟ್ಗೆ ಹೋಗಿದ್ದೀಯಾ? ನೀನು ಏರ್ಪೋರ್ಟ್ಗೆ ಹೋಗಿದ್ದಿ. ಹೋಗಿದ್ದೆ. DDE ಹೋಗಿದ್ದೆ. ರೈಟ್. ಸರಿ ಇದೆ ಹೇಳಿ ಸರ್. ನೀವು ಏರ್ಪೋರ್ಟ್ಗೆ ಹೋಗಿದ್ದೀರಿ. ನೀವು ಏರ್ಪೋರ್ಟ್ಗೆ ಹೋಗಿದ್ರಿ. ಸೂಪರ್. ಅದು ಏರ್ಪೋರ್ಟ್ಗೆ ಹೋಗಿದ್ದೆ. ಏರ್ಪೋರ್ಟ್ಗೆ ಹೋಗಿತ್ತು. ಸೂಪರ್. ಸರಿ ಇದೆ. ಅವನು ಏರ್ಪೋರ್ಟ್ಗೆ ಹೋಗಿದ್ದಾನೆ. ಅವನು ಏರ್ಪೋರ್ಟ್ಗೆ ಹೋಗಿದ್ದ. ಗ್ರೇಟ್ ಗೋಯಿಂಗ್.
ಅವಳು ಅವಳು ಏರ್ಪೋರ್ಟ್ಗೆ ಹೋಗಿದ್ದಾಳೆ. ಹ್ಮ್ ಅವಳು ಏರ್ಪೋರ್ಟ್ಗೆ ಹೋಗಿದ್ದಳು. ಸೂಪರ್ ಸೂಪರ್. ಅವರು ಏರ್ಪೋರ್ಟ್ಗೆ ಹೋಗಿದ್ದಾರೆ. ಹ್ಮ್ ಅವರು ಏರ್ಪೋರ್ಟ್ಗೆ ಹೋಗಿದ್ದರು. ಗ್ರೇಟ್. ಸೂಪರ್ ಸೂಪರ್ ಸೂಪರ್. ಥ್ಯಾಂಕ್ ಯು. ಹಾ, ಈಗ ಇಂದ್ರಜಿತ್ ನೀವು ಟ್ರೈ ಮಾಡಿ. ಇಂದ್ರಜಿತ್ ನಿಮಗೆ ಈಗ ಟ್ವಿಸ್ಟ್. ಈಗ ಓಕೆ, ಯಾವ ಟ್ವಿಸ್ಟ್ ಮಾಡ್ಬೇಕು sir? ನಾನು ಹಾ, ಇವತ್ತು ಇವತ್ತು okay, ಇವತ್ತು ಇವತ್ತು ನಾನು ಹಂಪಿಗೆ ಹೋಗಿದ್ದೇನೆ. okay. ಇವತ್ತು ಹಂಪಿಗೆ ಹೋಗಿದ್ದೇನೆ. ದಿಸ್ ಇಸ್ ಪ್ರೆಸೆಂಟ್ ಪರ್ಫೆಕ್ಟ್. Present perfect. ಹಾ, ಹೌದಲ್ವಾ? so ಹೌದು. ನೆನ್ನೆ ನೆನ್ನೆ ಎಸ್ಟರ್ಡೇ ನೆನ್ನೆ. ನೆನ್ನೆ ಎಸ್ಟರ್ಡೇ ಹಂಪಿಗೆ ಐ ಹ್ಯಾಡ್ ಗಾನ್ ಟು ಹಂಪಿ. ಹಾ, ನೆನ್ನೆ ನಾನು ಹಂಪಿಗೆ ಹೋಗಿದ್ದೆ. ಹೋಗಿದ್ದೇನೆ. ಹೋಗಿದ್ದೆ. ಕರೆಕ್ಟ್. ಪಾಸ್ಟ್ ಪರ್ಫೆಕ್ಟ್. ಪಾಸ್ಟ್ ಪರ್ಫೆಕ್ಟ್. ಒನ್ಸ್ ಅಗೇನ್ ಐ ವಿಲ್ ರಿಪೀಟ್. ಇವತ್ತು ಟುಡೇ ಇವತ್ತು ನಾನು ಹಂಪಿಗೆ ಹೋಗಿದ್ದೇನೆ. ಎಸ್ಟರ್ಡೇ ಐ ಹ್ಯಾಡ್ ಗಾನ್ ಟು ಹಂಪೆ. ನೆನ್ನೆ ನಾನು ಹಂಪೆಗೆ ಹೋಗಿದ್ದೆ. ಎಸ್, ಇಸ್ ಇಟ್ ಕ್ಲಿಯರ್? Yes. ಟುಡೇ, ಎಸ್ಟರ್ಡೇ. Then next would be ಇವತ್ತಿಗೆ ಇವತ್ತು ನಾವು ಹಂಪಿಗೆ ಹೋಗಿದ್ದೇವೆ. ವೆರಿ ಗುಡ್, ಸೂಪರ್. Then it will change to ನೆನ್ನೆ ನಾವು ಹಂಪಿಗೆ ಹೋಗಿದ್ದೆವು. ವೆರಿ ನೈಸ್, ಸೂಪರ್. ಟ್ವಿಸ್ಟ್ ಇಸ್ ಸಕ್ಸಸ್ಫುಲ್. ಗ್ರೇಟ್, ಗೋಯಿಂಗ್ ಆನ್. ಆಮೇಲೆ ನೀನು ಇವತ್ತು ನೀನು ಹಂಪಿಗೆ ಹೋಗಿದ್ಯಾ. ವೆರಿ ನೈಸ್. Then it will change to ನೆನ್ನೆ ನೀನು ಹಂಪಿಗೆ ಹೋಗಿದ್ದೆ. ಗ್ರೇಟ್, ಸೂಪರ್, ಗೋಯಿಂಗ್ ಆನ್, ಕೀಪ್ ಗೋಯಿಂಗ್. ಆಮೇಲೆ ಇವತ್ತು ನೀವು ಹಂಪಿಗೆ ಹೋಗಿದ್ದೀರಿ. ವೆರಿ ನೈಸ್. ನೆನ್ನೆ ನೀವು ಹಂಪಿಗೆ ಹೋಗಿದ್ರಿ. ಗ್ರೇಟ್ ಗೋಯಿಂಗ್. ಆಮೇಲೆ ಇವತ್ತು ಹಂಪಿಗೆ ಹೋಗಿದೆ. ಸಿಂಪಲ್. ಗ್ರೇಟ್, ಸರಿ ಇದೆ. ನೆನ್ನೆ ಅದು ಹಂಪಿಗೆ ಹೋಗಿತ್ತು. ಸೂಪರ್. ಆಮೇಲೆ ಓಕೆ, ದೆನ್ ಇವತ್ತಿಗೆ ಅವನು ಹಂಪಿಗೆ ಹೋಗಿದ್ದಾನೆ. ಸೂಪರ್, ಸರಿ ಇದೆ. ದೆನ್ ನೆನ್ನೆ ಅವನು ಹಂಪಿಗೆ ಹೋಗಿದ್ದ. ಅಥವಾ ಬೆಸ್ಟ್ ಇಸ್ ಹೋಗಿದ್ದನು ಇಸ್ ಬೆಸ್ಟ್ ಬಿಕಾಸ್ ಈಸಿ ಟು ರಿಮೆಂಬರ್. ನೆನ್ನೆ ಅವನು ಹಂಪಿಗೆ ಹೋಗಿದ್ದನು. ಗ್ರೇಟ್. ನೆಕ್ಸ್ಟ್ ಈಸ್ ಶಿ. ದೆನ್ ಇವತ್ತಿಗೆ ಅವಳು ಹಂಪಿಗೆ ಹೋಗಿದ್ದಾಳೆ. That will change to now ನೆನ್ನೆ ಅವಳು ಹಂಪಿಗೆ ಹೋಗಿದ್ದಳು. ಸರಿ ಇದೆ. Otherwise it is going to confuse. Past tense ಹೋಗಿದ್ದಳು. So it was happened in the past, no? So that's why ಹೋಗಿದ್ದಳು. So you should say. Okay. Last is ಅವರು ಸಾರಿ ಇವತ್ತಿಗೆ ಅವರು ಹಂಪಿಗೆ ಹೋಗಿದ್ದಾರೆ. ಜಾಗತಿಗೆ ನಿನ್ನೆ ಅವರು ಹಂಪಿಗೆ ಹೋಗಿದ್ರು. ಸೂಪರ್ ಸರ್, ಸೂಪರ್, ಎಕ್ಸಲೆಂಟ್. ಯು ಪಿಕ್ಡ್ ಅಪ್ ವೆರಿ ವೆಲ್. ಸರ್, ಈಗ ಯಾರು ಹೇಳ್ತೀರಿ? Who is ready?
ಎಸ್ ಸರ್. ಸೋಮ್ ಹೇಳಿ ಸರ್ ಈಗ. ಎಸ್ ಸರ್. ಸೋಮ್ ಯು ಸೇಡ್ ಲೈಕ್ ದಿಸ್. ಇವತ್ತು ನಾನು ಕಾಫಿ ಕುಡಿದಿದ್ದೇನೆ. ನೆನ್ನೆ ಕಾಫಿ ಕುಡಿದಿದ್ದೆ. ಓಕೆ. ಯು ಸೇ. ಕಾಫಿ ಕುಡಿತಿದ್ದೇನೆ, ರೈಟ್? ಕುಡಿದಿದ್ದೇನೆ. 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 ಓಕೆ. ಕುಡಿದಿದ್ದೇನೆ. ಹಾ. Yesterday what you said, Mr. Somji? ಕುಡಿದಿದ್ದೇನೆ. Yes, okay. ಕುಡಿದಿದ್ದೇನೆ, past perfect, ಕುಡಿದಿದ್ದೆ, that's all. ಕುಡಿದಿದ್ದೆ. Okay. ಇವತ್ತು ಕಾಫಿ ಕುಡಿದಿದ್ದೇನೆ, ನೆನ್ನೆ ಟೀ ಕುಡಿದಿದ್ದೆ. You could change that also. ಓಕೆ. ಇವತ್ತು ಕಾಫಿ ನಾನು ಫಸ್ಟ್. ಇವತ್ತು ನಾನು ಕಾಫಿ ಕುಡಿದಿದ್ದೇನೆ. ವೆರಿ ನೈಸ್. ನೆನ್ನೆ ನಾನು ಟೀ ಕುಡಿದಿದ್ದೆ. Very good. Excellent. Today I have drunk the coffee. Yesterday I had drunk the tea. Great. Super. ನೀನು we. ಓಕೆ. ಇವತ್ತು ನಾವು ಕಾಫಿ ಕುಡಿದಿದ್ದೇವೆ. Yes. ನೆನ್ನೆ ನಾವು ಕಾಫಿ ಕುಡಿದಿದ್ದೆವು. Very nice. Keep going, sir. ಸರಿ ಇದೆ. ಅದು ಇವತ್ತು ಅದು ಕಾಫಿ you first. ಓಕೆ. ನೀನು. ಇವತ್ತು ನೀನು. You say in front of you see somebody and say ನೀನು. ನೀನು, ರೈಟ್? ನೀನು ಸಿಂಗ್ಯುಲರ್. ಇವತ್ತು ನೀನು ಕಾಫಿ ಕುಡಿತಿದ್ದೀಯಾ? ವೆರಿ ನೈಸ್. ನೆನ್ನೆ ನೀನು ಟೀ ಕುಡಿದಿದ್ದೆ. ವೆರಿ ನೈಸ್. ಕುಡಿದಿದ್ದೆ. ಎಸ್. ಅದು No, you plural. ನೀವು Plural. ನೀವು You plural. ಓಕೆ. ನೀವು ನೀವು. ಇವತ್ತು ನೀವು ಕಾಫಿ ಕುಡಿದಿದ್ದೀರಾ? ಕುಡಿದಿದ್ದೀರಿ. ವೆರಿ ನೈಸ್. ನೆನ್ನೆ ನೀವು ಟೀ ಕುಡಿದಿದ್ದೀರಿ. ಕುಡಿದಿದ್ರಿ. ಎಸ್. DDRI. ಕುಡಿದಿದ್ರಿ. ಎಸ್. ಇವತ್ತು ಅದು ಕಾಫಿ ಹೋಗಿತ್ತೆ. ಕುಡಿದಿದೆ. ಕುಡಿದಿದೆ. ಇವತ್ತು ಅದು ಕಾಫಿ ಕುಡಿದಿದ್ದೆ. ಅದು ಇವತ್ತು ಅದು ಇವತ್ತು ಅದು ಕಾಫಿ ಕುಡಿದಿದ್ದೆ. ಕುಡಿದಿದೆ. ವೆರಿ ಸಿಂಪಲ್. ಕುಡಿದಿದೆ, ದಟ್ಸ್ ಆಲ್. ಕುರಿ ಇದೆ. ನೋ, ಕುಡಿದಿದೆ. ಕುಡಿದಿದೆ. DIDE. ಕುಡಿದಿದೆ, ದಟ್ಸ್ ಆಲ್. ಕುಡಿದಿದೆ. ಎಸ್. ನೆನ್ನೆ ಅದು ಟೀ ಕುಡಿದಿತ್ತು. ಕುಡಿದಿತ್ತು. DITTU. ಕುಡಿದಿತ್ತು. ಎಸ್. ಅವನು ಇವತ್ತು ಅವನು ಕಾಫಿ ಹೋಗಿದ್ದ. ನೋ, ಕುಡಿದಿದ್ದಾನೆ. ಕುಡಿದಿದ್ದ ಇಸ್ ಅ ಪಾಸ್ಟ್. ಕುಡಿದಿದ್ದಾನೆ ಪ್ರೆಸೆಂಟ್. ಓಕೆ. ಸೊ
ಇವತ್ತು ಅವನು ಕಾಫಿ ಕುಡಿದಿದ್ದಾನೆ. ಗ್ರೇಟ್, ಸೂಪರ್. ನನ್ನೆ ಅವನು ಟೀ ವಾಟ್ ಯು ವಾಂಟ್ ಟು ಸೇ? like yesterday he had tea. ಸಪೋರ್ಟ್ ಮಾಡಿ ಪ್ರೀತಿ ಆರ್ ಇಂದ್ರಜಿತ್, ಸಪೋರ್ಟ್ ಮಾಡಿ ಅವ್ರಿಗೆ. ಸಾರಿ ಕುಡಿದಿದ್ದನು. ಕುಡಿದಿದ್ದನು. So ನನ್ನೆ ಅವನು ಟೀ ಕುಡಿದದ್ದನು. ಕುಡಿದಿದ್ದನು. ವೆರಿ ನೈಸ್, ವೆರಿ ನೈಸ್. ಗೋ ಹೆಡ್ ಸರ್. ಇವತ್ತು ಇಂದ್ರಜಿತ್ ಸರ್. ಇವತ್ತು ಅವಳು ಕಾಫಿ ಕುಡಿದಿದ್ದಾಳೆ. ಗ್ರೇಟ್ ಸರ್, ಸರಿ ಇದೆ. ನನ್ನೆ ಅವಳು ಟೀ ಕುಡಿದಿದ್ದಾಳು. ಕುಡಿದಿದ್ದಳು. ಸರಿ ಇದೆ, ಸರಿ. ಇವತ್ತು ಅವರು ಕಾಫಿ ಹೋಗಿದ್ದಾರೆ. ಕುಡಿದಿದ್ದಾರೆ. ಕರೆಕ್ಟ್. You are telling Somji, you are telling going. ಹೋಗಿದ್ದಾರೆ is going. I got it. Noted ಹೋಗಿದ್ದಾರೆ, so from there reading. Yeah, no problem. ಇವತ್ತು ಅವರು ಕಾಫಿ ಕುಡಿದಿದ್ದಾರೆ. ಎಕ್ಸಲೆಂಟ್, ಸರಿ ಇದೆ. ನನ್ನೆ ಅವರು ಟೀ ಕುಡಿದಿದ್ದರು. ಕುಡಿದಿದ್ರು. ಹೋಗಿದ್ರು, ಸೊ ಕುಡಿದಿದ್ರು ಅಥವಾ ಕುಡಿದಿದ್ದರು. That's you say whichever the easy way you could say. Excellent. ಕುಡಿದಿದ್ದರು ಅಥವಾ ಕುಡಿದಿದ್ರು. That's all. ಯಾವ್ದಾದ್ರು ಒಂದು. ಚೆನ್ನಾಗಿ ಹೇಳಿದ್ರಿ ಸೋಮವಾರ. ಧನ್ಯವಾದ ಸರ್, ಧನ್ಯವಾದ. ಎಕ್ಸಲೆಂಟ್. ನೀವು ಬಾಲ್ದೀಪ್ ಟ್ರೈ ಮಾಡಿ. ನೀವೀಗ ಏನ್ ಹೇಳ್ತೀರಾ ಈಗ? ಸರ್ ಅವ್ರಿಗೆ ಅದು ವರ್ಡ್ ಇದೆನಾ, ಫರ್ಗೆಟ್, ತೆಗೆದುಕೊಂಡಿದ್ದೇನೆ. ತೆಗೆದುಕೊಂಡಿದ್ದೇನೆ. ಓಕೆ. ಬಾಲ್ದೀಪ್, ಯು ಸೇ ನಾನು ಐ ಹ್ಯಾವ್ ಟೇಕನ್ ದ ಕಾರ್. ನಾನು ಕಾರ್ ತೆಗೆದುಕೊಂಡಿದ್ದೇನೆ. ನಾನು ಕಾರ್ ತೆಗೆದುಕೊಂಡಿದ್ದೇನೆ. So what is the meaning for this? ತೆಗೆದುಕೊಂಡಿದ್ದೇನೆ. I had taken. Taken. Okay. ತೆಗೆದುಕೊಂಡಿದ್ದೇನೆ. car to where to the workshop. No, you don't tell all these things. Now understand the concept first. I have taken the car, that's all. ನಾನು ಕಾರ್ ತೆಗೆದುಕೊಂಡಿದ್ದೇನೆ. Or you could say easily, ನಾನು I have purchased the car. That is a good. ನಾನು ಕಾರ್ ಖರೀದಿಸಿದ್ದೇನೆ. You say new car. Already you have one or two cars. Now you buy one car. Today you have taken one car. Today you have taken BMW car. Yesterday you had purchased a Ford car. You should say like this. Okay. Baldev. Okay. Today I have taken BMW car. Baldev has so much of money. Buying cars. Yesterday I had purchased Ford car. Okay. ಇವತ್ತು ನಾನು ಫೋರ್ಡ್ ಕಾರ್ ಖರೀದಿಸಿದ್ದೇನೆ. ವೆರಿ ಗುಡ್. ನಿನ್ನೆ ನಾನು BMW ಕಾರ್ ಖರೀದಿಸಿದ್ದೆ. Say once again. Once again you repeat. ನಿನ್ನೆ ನಾನು No. ಇವತ್ತು ಅಲ್ಲಿಂದ ರಿಪೀಟ್ ಮಾಡಿ. ಓಕೆ ಸರ್. ಇವತ್ತು ನಾನು ಫೋರ್ಡ್ ಕಾರ್ ಖರೀದಿಸಿದ್ದೇನೆ. ವೆರಿ ಗುಡ್.
ನಿನ್ನೆ ನಾನು ಹ್ಮ್ BMW ಕಾರ್ ಖರೀದಿಸಿದ್ದೆ. ವೆರಿ ಗುಡ್. ಖರೀದಿಸಿದ್ದೆ. ಯು ನೀಡ್ ಟು ಸ್ಟ್ರೆಸ್. ದಾಕ್ಕೆ ದಾವತ್ತು. ಖರೀದಿಸಿದ್ದೆ. 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 ಡಬಲ್ ಡಿ. ಖರೀದಿಸಿ ಡಬಲ್ ಡಿ ಇ. ಖರೀದಿಸಿದ್ದೆ. ಖರೀದಿಸಿದ್ದೆ. SIDDE. ಖರೀದಿಸಿದ್ದೆ. Say once again if you want to clarity. Once again you could Okay. say. ಇವತ್ತು ನಾನು ಫೋರ್ಡ್ ಕಾರ್ ಖರೀದಿಸಿದ್ದೇನೆ. ಗ್ರೇಟ್. ಸರಿ ಇದೆ. ನಿನ್ನೆ ನಾನು BMW ಕಾರ್ ಖರೀದಿಸಿದ್ದೆ. You need to stretch last word little forcefully, you should say. ಖರೀದಿಸಿದ್ದೆ. See how I am telling? ಖರೀದಿಸಿದ್ದೆ. Sidde. You say? ಸಿದ್ದೆ. Sidde. Stretch more. ಖರೀದಿಸಿದ್ದೆ. Great. Super. ಖರೀದಿಸಿದ್ದೆ. We. ಓಕೆ. ಇವತ್ತು ನಾವು BMW ಕಾರ್ ಖರೀದಿಸುತ್ತೇವೆ. Great. ನಾವು ನೆನ್ನೆ ನಾವು BMW ಕಾರ್ ಖರೀದಿದ್ದೆವು. ಖರೀದಿಸಿದ್ದೆವು. ಖರೀದಿಸಿದ್ದೆವು. ಸಿದ್ದೆವು. That's all. We. ಖರೀದಿಸಿದ್ದೆವು. ಓಕೆ. ನೀನು ಓಕೆ. ಸೊ ಇವತ್ತು ನೀನು BMW ಕಾರ್ ಖರೀದಿಸಿದ್ದೀಯಾ? Yes. Super. ನಿನ್ನೆ ನೀನು ಫೋರ್ಡ್ ಕಾರ್ ಖರೀದಿಸಿದ್ದೆ. Great. Super. ಇವತ್ತು ನೀವು BMW ಕಾರ್ ಖರೀದಿಸಿದ್ದೀವಿ. ಖರೀದಿಸಿದ್ದೀರಿ. ಡಿ ರೈಟ್. DDIRI. ಖರೀದಿಸಿದ್ದೀರಿ. ಓಕೆ. ನಿನ್ನೆ ನೀವು BMW ಕಾರ್ ಖರೀದಿಸಿದ್ದೀರಿ. Yes. Excellent. ಓಕೆ. ಇವತ್ತು ಅದು BMW ಕಾರ್ ಖರೀದಿಸಿದ್ದೆ. ನಿನ್ನೆ ಅದು BMW ಕಾರ್ ಖರೀದಿಸಿತ್ತು. SITTU. ಓಕೆ. ಖರೀದಿಸಿತ್ತು. ಸಾರಿ. ಇವತ್ತು ಅವನು BMW ಕಾರ್ ಖರೀದಿಸಿದ್ದಾನೆ. ಗ್ರೇಟ್. ಸರಿ ಇದೆ. ನಿನ್ನೆ BMW ಕಾರ್ ಖರೀದಿಸಿದ್ದನು. ಖರೀದಿಸಿದ್ದನು. You need to the DDA you should pronounce properly. ಖರೀದಿಸಿದ್ದನು. Great. Now it is right. ಇವತ್ತು ಅವಳು BMW ಕಾರ್ ಖರೀದಿಸಿದ್ದಾಳೆ. ನಿನ್ನೆ ಅವಳು BMW ಕಾರ್ ಖರೀದಿಸಿದ್ದಾಳೆ. ಖರೀದಿಸಿದ್ದಳು. Great. ಇವತ್ತು ಅವರು BMW ಕಾರ್ ಖರೀದಿಸಿದ್ದಾರೆ. Yes. ನಿನ್ನೆ ಅವರು BMW ಕಾರ್ ಖರೀದಿಸಿದ್ದರು. Great. ಚೆನ್ನಾಗಿದೆ. ಚೆನ್ನಾಗಿ ಹೇಳಿದ್ದಾರೆ. So ಧನ್ಯವಾದ. next ಯಾರು? Sir, one question. On when we are talking about Nanu, ಖರೀದಿಸಿದ್ದೇನೆ becomes ಖರೀದಿಸಿದ್ದೆ. But ನೀನು ಖರೀದಿಸಿದ್ದೀಯಾ, it also becomes ಖರೀದಿಸಿದ್ದೆ. Yes, same. ನೀನು ಖರೀದಿಸಿದ್ದೆ, ನಾನು ಖರೀದಿಸಿದ್ದೆ. ಸೌರವ್, ನೀನು ಏರ್ಪೋರ್ಟ್ಗೆ ಹೋಗಿದ್ದೆ, ನಾನು ಏರ್ಪೋರ್ಟ್ಗೆ ಹೋಗಿದ್ದೆ. Okay.
ಸೇಮ್. ಯು ಹ್ಯಾಡ್ ಗಾನ್ ಟು ಏರ್ಪೋರ್ಟ್, ಐ ಹ್ಯಾಡ್ ಗಾನ್ ಟು ಏರ್ಪೋರ್ಟ್. ನಾನು ಏರ್ಪೋರ್ಟ್ಗೆ ಹೋಗಿದ್ದೆ, ನೀನು ಏರ್ಪೋರ್ಟ್ಗೆ ಹೋಗಿದ್ದೆ. Okay, thank you. ಫೈನ್, ಥ್ಯಾಂಕ್ ಯು. ಹಾ, ನೆಕ್ಸ್ಟ್ ಯಾರು ಈಗ? ಹೂ ಹ್ಯಾಸ್ ಲೆಫ್ಟ್ ಔಟ್? ಸೊ ಇಂದ್ರಜಿತ್ ಆಯ್ತು, ಪ್ರೀತಿ ಆಯ್ತು, ಸೌರಭ್. ಆಲ್ ಆಫ್ ದೆಮ್ ಆರ್ ಕಂಪ್ಲೀಟೆಡ್. ವೆರಿ ನೈಸ್. ಸೊ ಈಗ ಇದು ಅರ್ಥ ಆಯ್ತಲ್ಲ? ಪಾಸ್ಟ್ ಸಿಂಪಲ್, ಪಾಸ್ಟ್ ಸಾರಿ ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್. ಈಗ ಫ್ಯೂಚರ್ ಪರ್ಫೆಕ್ಟ್. ಅಯ್ಯೋ. Same. What you said, na? You remember that. ಹಾ. What you said, remember. Preeti madam, I am Yes. starting with you only. Okay, okay, sir. Now you say present perfect tense, past perfect tense, future perfect tense. I will say now. You say Okay. both. Sir, I Same, have a same. small request before you start. Ah. Use that same example of market ge hogiddane and market ge same. We will keep same. Then it will be easier for us to Yeah, remember. that's what I'm telling. Same Ah. sentence you say. Hampige Okay. hogidde, same. Marketege hogidde, same you keep. I will Okay. say future perfect tense. Okay, Okay. sir. Okay. So, ನಾನು ಮಾರ್ಕೆಟ್ಗೆ ಹೋಗಿದ್ದೇನೆ. Ah. Then, this is the present perfect. Then the past perfect is ನಾನು ಮಾರ್ಕೆಟ್ಗೆ ಹೋಗಿದ್ದೆ. Now I am telling future perfect tense. ಹ್ಮ್. ನಾನು ಮಾರುಕಟ್ಟೆಗೆ ಹೋಗಿರುತ್ತೇನೆ. Okay. ಹೋಗಿರುತ್ತೇನೆ. ಹೋಗಿರುತ್ತೇನೆ. ಫ್ಯೂಚರ್ ಪರ್ಫೆಕ್ಟ್. ಹೋಗಿ. HOGIRUTTENE ಹೋಗಿರುತ್ತೇನೆ. ಹೋಗಿರುತ್ತೇನೆ. Okay. Yes. I will go to market. No, I will have gone to market. I would have will gone to have- market. Or I will I have gone have to market. I will have gone to market. ನಾನು ಮಾರ್ಕೆಟ್ಗೆ ಹೋಗಿರುತ್ತೇನೆ. Take example. I will have gone to America next week. By the time I will have gone to America next week. ನಾನು ಅಮೆರಿಕಾಗೆ ಹೋಗಿರುತ್ತೇನೆ. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. On 30th of April, I will have gone to America. 30ಕ್ಕೆ ನಾನು ಅಮೆರಿಕಾಗೆ ಹೋಗಿರುತ್ತೇನೆ. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. I will have gone to America. Is it clear, madam? Preeti madam? Yeah. ಈಗ So, repeat ನಾನು ಮಾಡ್ತೀನಿ. ಮಾರುಕಟ್ಟೆಗೆ ಹೋಗಿರುತ್ತೇನೆ. Yes, ಹೋಗಿರುತ್ತೇನೆ. ಹೋಗಿರುತ್ತೇನೆ. Use small, right? HOGIRUTTENE ಹೋಗಿರುತ್ತೇನೆ. 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 Okay. Yes. ಹೋಗಿರು and plus ತೇನೆ. ತೇನೆ. ಹೋಗಿರುತ್ತೇನೆ. Okay. If you understand this, everything is easy for you. ಹೋಗಿರುತ್ತೇನೆ. ಹೋಗಿರುತ್ತೇವೆ. You please remember that. Okay? Yeah. Now you say. Okay. So now I'll move to ನಾವು ಮಾರುಕಟ್ಟೆಗೆ ಹೋಗಿದ್ದೇವೆ. So this is present. Then I go to the past. So ನಾವು ಮಾರುಕಟ್ಟೆಗೆ ಹೋಗಿದ್ದೆ. No, ಹೋಗಿದ್ದೆವು. Very nice. Yeah. ನಾವು ಮಾರುಕಟ್ಟೆಗೆ ಹೋಗಿರುತ್ತೇವೆ. Okay. ಮಾರುಕಟ್ಟೆಗೆ ಹೋಗಿರುತ್ತೇವೆ. NE instead of NE, VE ಹೋಗಿರುತ್ತೇವೆ. Okay. So we would have gone to market. Will have gone. Okay. Gone to. We will have gone to market. Okay. So it's not would, it's will, right? We will. Will. Okay. So ನಾವು ಮಾರುಕಟ್ಟೆಗೆ ಹೋಗಿರುತ್ತೇವೆ. Yes. ನಾವು ಮಾರುಕಟ್ಟೆಗೆ ಹೋಗಿರುತ್ತೇವೆ. Yeah.
then comes ನೀನು ಮಾರುಕಟ್ಟೆಗೆ ಹೋಗಿ ಹೋಗಿ wait ನೀನು ಮಾರುಕಟ್ಟೆಗೆ ಹೋಗಿದ್ದೀಯಾ? Yes, yes. Yeah, so the past becomes ನೀನು ಮಾರುಕಟ್ಟೆಗೆ ಹೋಗಿದ್ರಿ, I think. No, ಹೋಗಿದ್ದೆ. Yes. Future. So now, Okay. for ನೀನು, now for future it will be ನೀನು ಮಾರುಕಟ್ಟೆಗೆ ಹೋಗಿದ್ದೆ? No. ಹೋಗಿರುತ್ತೇವೆ. ಹೋಗಿದ್ದೀರಾ? ಹೋಗಿರುತ್ತೀಯಾ. Okay. ಹೋಗಿರುತ್ತೀಯಾ. ಹೋಗಿ ರು TTIYA. ಹೋಗಿರುತ್ತೀಯಾ. Okay. So you will have gone to the market. Okay. So now next one will be same, repeat same thing. Repeat same one. Okay, same whole thing, right? So no, this is ನೀನು ಮಾರುಕಟ್ಟೆಗೆ ಹೋಗಿದ್ದೀಯಾ? Yes, No. yes. Yeah, ಹೋಗಿದ್ದೀಯಾ. Yeah. ನೀನು ಮಾರುಕಟ್ಟೆಗೆ ಹೋಗಿದ್ದೀಯಾ? Then the past becomes ನೀನು ಮಾರುಕಟ್ಟೆಗೆ ಹೋಗಿದ್ದೆ. Excellent. And the future becomes ನೀನು ಮಾರುಕಟ್ಟೆಗೆ ಹೋಗಿರುತ್ತೀಯಾ? Yes, excellent. Okay. Now the fourth one will be ನೀವು ಮಾರುಕಟ್ಟೆಗೆ ಹೋಗಿದ್ದೀರಿ. Yes. And ನೀವು ಮಾರುಕಟ್ಟೆಗೆ ಹೋಗಿತ್ತು. ಹೋಗಿದ್ರಿ. And no, future is ಹೋಗಿತ್ತು. Okay, ಹೋಗಿದ್ರಿ. Yeah, ಹೋಗಿದ್ರಿ. Sorry, ಹೋಗಿದ್ರಿ. And then for future, ನೀವು ಮಾರುಕಟ್ಟೆಗೆ ಹೋಗಿರುತ್ತೀರಿ. I don't know. Yes, right. Okay. Yes. Okay. ಹೋಗಿರುತ್ತೀರಿ. Yes, right. Okay. ಹೋಗಿರುತ್ತೀರಿ. TTI. ತೀರಿ. TTIRI. ಹೋಗಿರುತ್ತೀರಿ. ಹೋಗಿರುತ್ತೀರಿ. Okay. That's So all. that means you more than one person, you will have gone to the market. Yeah. Correct. Have gone. ಹೋಗಿರುತ್ತೀರಿ ಸರ್. ಹೋಗಿರುತ್ತೀರಿ. Yes, ಹೋಗಿರುತ್ತೀರಿ. Yeah. HOGIRUTTIRI. ನೀನು ಮಾರುಕಟ್ಟೆಗೆ ಹೋಗಿರುತ್ತೀರಿ. So ಹೋಗಿರು stays the same, only the last part is changing. Yes. Only last one or two letters are changing. That's all. That you need to understand. Okay. Now next one is ಅದು ಮಾರುಕಟ್ಟೆಗೆ ಹೋಗಿದ್ದೆ. Yes. And here it becomes past. ಅದು ಮಾರುಕಟ್ಟೆಗೆ ಹೋಗಿತ್ತು. And for future it will become ಅದು ಮಾರುಕಟ್ಟೆಗೆ ಹೋಗಿರುತ್ತದೆ. Okay. TTADE. Sorry, again plus. ಹೋಗಿರುತ್ತದೆ. TTADE. ಹೋಗಿರುತ್ತದೆ. Up to ಹೋಗಿರು is common. TTADE. ಹೋಗಿರುತ್ತದೆ. That's all. Tade. So it will have gone It will have gone to market. Gone to the market. Correct. Okay. ಅದು ಮಾರುಕಟ್ಟೆಗೆ ಹೋಗಿರುತ್ತದೆ. That's all. Okay. Next one is now ಅವನು ಮಾರುಕಟ್ಟೆಗೆ ಹೋಗಿದ್ದಾನೆ. Great. And ಅವನು ಮಾರುಕಟ್ಟೆಗೆ ಹೋಗಿದ್ದನು. Great. Now ಅವನು ಮಾರುಕಟ್ಟೆಗೆ ಹೋಗಿರುತ್ತಾನೆ. Yes, right. Okay. What you said, right.
ಹಾ ಓಕೆ. ಸೊ ಅವನು ಮಾರುಕಟ್ಟೆಗೆ ಹೋಗಿರುತ್ತಾನೆ. ಗ್ರೇಟ್, ಸೂಪರ್ ಗ್ರೇಟ್. Okay. So he will have gone to the market. Yes, excellent. Okay. Preeti Now madam becomes next, super expert in Kannada now. Yes. thank you, sir. So now Avalu. So ಹಾ Avalu ಮಾರುಕಟ್ಟೆಗೆ ಹೋಗಿದ್ದಾಳೆ. ಹಾ Then this is present. Now the past ಹ್ಮ್ becomes Avalu ಮಾರುಕಟ್ಟೆಗೆ ಹೋಗಿದ್ದಳು. ಸೂಪರ್. Okay. Now here it will become ಅವಳು ಮಾರುಕಟ್ಟೆಗೆ ಹೋಗಿರುತ್ತಾಳೆ. ಸೂಪರ್ ಗ್ರೇಟ್, ಡಬಲ್ ಸೂಪರ್ ಗ್ರೇಟ್. Okay. ಅವಳು ಮಾರುಕಟ್ಟೆಗೆ ಹೋಗಿರುತ್ತಾಳೆ. ತಾಳೆ, So ಟಿ she ಟಿ will have gone. TTAL. ಎಲ್ ಕ್ಯಾಪಿಟಲ್ ಇ ಹೋಗಿರುತ್ತಾಳೆ. ಎಸ್. She will have gone to the market. Okay. Now the last one here is ಅವರು ಮಾರುಕಟ್ಟೆಗೆ ಹೋಗಿದ್ದಾರೆ. ಗ್ರೇಟ್. Present. ಅವರು ಮಾರುಕಟ್ಟೆಗೆ ಹೋಗಿದ್ರು. ಹ್ಮ್ ಸೊ ಅವರು ಮಾರುಕಟ್ಟೆಗೆ ಹೋಗಿರುದ್ರು. ನೋ ನೋ, ಸೇಮ್. Then ಹೋಗಿರುತ್ತಾರೆ, ತಾನೇ ತಾರೆ, ದಟ್ಸ್ ಆಲ್. ಓಕೆ, ಹೋಗಿರುತ್ತಾರೆ. ಓಕೆ ಓಕೆ. ಅವರು ಹೇಳಿ ಈಗ. ಅವರು ಮಾರುಕಟ್ಟೆಗೆ ಹೋಗಿರುತ್ತಾರೆ. ಸೂಪರ್ ಸೂಪರ್ ಸೂಪರ್. ನಾವು present perfect tense, past perfect tense, future perfect tense sentences over. Yeah. Did you got the confident? Yes. Okay. Indrajit, see. Sir. Same sentence. ಇವತ್ತು, ನೆನ್ನೆ, ನಾಳೆ. To you. Twist. One minute, sir. I'm just writing the last one. ಅವರು ಮಾರುಕಟ್ಟೆಗೆ ಹೋಗಿರುತ್ತಾರೆ. ಓಕೆ. ಓಕೆ. ಇವತ್ತಿಗೆ, ಇವತ್ತು, ನೆನ್ನೆ, ನಾಳೆ. You are telling present, past and future. Yes. You are the very good student to all of them now, because what you said is a 3 tenses you are telling simultaneously with evidence. Okay, same sentence is used. Okay, same sentence. Okay. Same sentence. Then ಇವತ್ತು. one minute. I'm just referring to my notes so that I don't make a mistake. Yeah. ಇವತ್ತು ನಾನು ಮಾರುಕಟ್ಟೆಗೆ ಹೋಗಿದ್ದೇನೆ. What? No. You said this is the same sentence or different sentence you said, no? Different sentence. Okay. No. You said different sentence. ಹಂಪಿಗೆ. You said ಹಂಪಿಗೆ. ನಾನು ಹಂಪಿಗೆ ಹೋಗಿದ್ದೇನೆ. Yes. ನೆನ್ನೆ ನಾನು ಹಂಪಿಗೆ one second. Keep it. ನಾನು ಹಂಪಿಗೆ ಹೋಗಿದ್ದೆ. ವೆರಿ ನೈಸ್. ನಾಳೆ. Then it is ನಾಳೆ ನಾನು ಹಂಪಿಗೆ ಹಂಪಿಗೆ ಹೋಗುತ್ತೇನೆ. ಹೋಗಿರುತ್ತೇನೆ. Correct. ಹೋಗಿರುತ್ತೇನೆ. Yes. Next, it's ಇವತ್ತಿಗೆ ನಾವು ಇವತ್ತು today. ಇವತ್ತು ನಾವು ಹಂಪಿಗೆ ಹೋಗುತ್ತೇವೆ. ಸೂಪರ್. ನೆನ್ನೆ ನಾವು ಹಂಪಿಗೆ one second. ನೆನ್ನೆ ನಾನು ಹಂಪಿಗೆ ಹೋಗಿದ್ದೆವು. ಸರಿ ಇದೆ, ಹೋಗಿದ್ದೆವು. ಆಮೇಲೆ ನಾಳೆ ನಾವು ಹಂಪಿಗೆ ಹೋಗಿರುತ್ತೇವೆ. ವೆರಿ ಗುಡ್. ಹೋಗಿರುತ್ತೇವೆ. ಸೂಪರ್.
Okay, again, next coming back to ನೀನು ಅಥವಾ ಇವತ್ತು ನೀನು ಹಂಪಿಗೆ ಹೋಗಿದ್ಯಾ? ಸೂಪರ್, ಸರಿ ಇದೆ. ನನ್ನೆ ಹ ನೀನು ನೀನು you ಹಂಪಿಗೆ told somebody. ಆ, ನನ್ನೆ ನೀನು ಹಂಪಿಗೆ ಹೋಗಿದ್ದೆ. ಸೂಪರ್. ಆ, ಆಮೇಲೆ ನಾಳೆ ನೀವು ಹಂಪಿಗೆ ನೀನು ನೀನು ಸಾರಿ ನಾಳೆ ನೀನು ಹಂಪಿಗೆ ಹೋಗಿರುತ್ತೀಯಾ? ಸೂಪರ್ ಸೂಪರ್, ಡಬಲ್ ಸೂಪರ್. ಅಗೇನ್ ನೀವು ನೀನು ಆಗತ್ತೆ. ಆಮೇಲೆ ನೀವು ಓಕೆ. ಇವತ್ತು ನೀವು ಹಂಪಿಗೆ ಹೋಗಿದ್ರಿ. ಸರಿ, ಹೋಗಿದ್ದೀರಿ. ಸರಿ ಇದೆ. ಓಕೆ. ನನ್ನೆ ನೀವು ಹಂಪಿಗೆ ಹೋಗಿದ್ರಿ. ಗ್ರೇಟ್, ಸೂಪರ್. ಹೋಗಿದ್ರಿ. ನಾಳೆ ನೀವು ಹಂಪಿಗೆ ಹೋಗಿರುತ್ತೀರಿ. ಸೂಪರ್ ಸೂಪರ್, ಟ್ರಿಬಲ್ ಸೂಪರ್. ಓಕೆ. ದೆನ್ ಕಮ್ಸ್ ಅದು. ದೆನ್ ಇವತ್ತು ಅದು ಹಂಪಿಗೆ ಹೋಗಿದೆ. ಸರಿ ಇದೆ. ಕರೆಕ್ಟ್. ಇವತ್ತು ಅದು ಹಂಪಿಗೆ ಹೋಗಿದೆ. ನೆಕ್ಸ್ಟ್ ಇಸ್ ನಾಳೆ ಇಲ್ಲ ನೀನು ನೆನ್ನೆ ಅದು ಹಂಪಿಗೆ ಹೋಗಿತ್ತು. ಸೂಪರ್ ಸೂಪರ್, ಸರಿ ಇದೆ. ಹೋಗಿತ್ತು. ಆಮೇಲೆ ನಾಳೆ ಅದು ಹಂಪಿಗೆ ಹೋಗಿರುತ್ತದೆ. ಸೂಪರ್ ಸೂಪರ್, ಸರಿ ಇದೆ. ಹೋಗಿರುತ್ತದೆ. ನೆಕ್ಸ್ಟ್ ಕಮ್ಸ್ ಹಿ. ದೆನ್ ಇವತ್ತು ಅವನು ಹಂಪಿಗೆ ಹೋಗಿದ್ದಾನೆ. ಇವತ್ತು ಅವನು ಹಂಪಿಗೆ ಹೋಗಿದ್ದಾನೆ. ನನ್ನೆ ಅವನು ಹಂಪಿಗೆ ಹೋಗಿದ್ದ ಅಥವಾ ಹೋಗಿದ್ದನು. ಗ್ರೇಟ್, ಸರಿ ಇದೆ. ಆಮೇಲೆ ನಾಳೆ ಅವನು ಹಂಪಿಗೆ ಹೋಗಿರ್ತಾನೆ. ಸರಿ ಇದೆ. ಗ್ರೇಟ್. Next comes she. Then ಇವತ್ತು ಅವಳು ಹಂಪಿಗೆ ಹೋಗಿದ್ದಾಳೆ. ಹೋಗಿದ್ದಾಳೆ. ಸರಿ ಇದೆ. ಇವತ್ತು ಅವಳು ಹಂಪಿಗೆ ಹೋಗಿದ್ದಾಳೆ. Then past tense it comes ಇವತ್ತು ಅವಳು ಹಂಪಿಗೆ ಹೋಗಿದ್ದಾಳು or ಹೋಗಿದ್ದಳು. ನೆನ್ನೆ ಎಸ್ಟರ್ಡೇ. ಸಾರಿ, ನನ್ನೆ ಅವಳು ಹಂಪಿಗೆ ಹೋಗಿದ್ದಳು. ನಾಳೆ ಅವಳು ಹಂಪಿಗೆ ಹೋಗಿರುತ್ತಾಳೆ. ಓಕೆ. ಲಾಸ್ಟ್ ಅದಕ್ಕೆ ಇವತ್ತು ಅವರು ಹಂಪಿಗೆ ಹೋಗಿದ್ದಾರೆ. ಸರಿ ಇದೆ. Then in past it will become ನನ್ನೆ ಅವರು ಹಂಪಿಗೆ ಹೋಗಿದ್ರು or ಹೋಗಿದ್ದರು. ಸರಿ ಇದೆ. In future it will become ನಾಳೆ ಅವರು ಹಂಪಿಗೆ ಹೋಗಿರುತ್ತಾರೆ. ಸೂಪರ್ ಇಂದ್ರಜಿತ್, ಸೂಪರ್. ಯು ಹ್ಯಾವ್ ಟೇಕನ್ ಯು ಹ್ಯಾವ್ ಪಿಕ್ಡ್ ಅಪ್ ವೆರಿ ವೆಲ್. ಚೆನ್ನಾಗಿ ಹೇಳಿದ್ದೀರಾ. ಕಂಗ್ರಾಚುಲೇಷನ್. ಈಗ ಯಾರು ಹೇಳ್ತೀರಿ? ಹೌದು ಸರ್. ಸೌರಭ್ ಸರ್, ಸೇಮ್ ಏರ್ಪೋರ್ಟ್ ನೀವು. ಈಗ ನೀವು ಇವತ್ತು ಹೇಳ್ಬೇಕು, ಇವತ್ತು ನಾನು ಏರ್ಪೋರ್ಟ್ಗೆ ಹೋಗಿದ್ದೇನೆ, ನಿನ್ನೆ ಏರ್ಪೋರ್ಟ್ಗೆ ಹೋಗಿದ್ದೆ, ಮುಂದಿನ ವಾರ ನೆಕ್ಸ್ಟ್ ವೀಕ್ ನಾನು ಏರ್ಪೋರ್ಟ್ಗೆ ಹೋಗಿರುತ್ತೇನೆ. ಈ ವಾರ ಯು ಆಡ್ ದಿಸ್ ವೀಕ್. ಈ ವಾರ ಪಾಸ್ಟ್ ಟೆನ್ಸ್, ಕಳೆದ ವಾರ, ಮುಂದಿನ ವಾರ ನೆಕ್ಸ್ಟ್ ವೀಕ್.
ಮುಂದಿನ ವಾರ ಫ್ಯೂಚರ್ ಟೆನ್ಸ್. ಓಕೆ. ಈ ವಾರ, ಹೇಳ್ತೀರಾ ಸೌರಭ್? ಈ ಈ ವಾರ, ವಾರ, ಈ ವಾರ, ಕಳೆದ ಹೋದ ವಾರ, ವಾರ, ಹಾ, ಅಥವಾ ಮುಂದಿನ ಕಳೆದ ವಾರ. ವಾರ, ಹಾ, ಮುಂದಿನ ವಾರ ಫ್ಯೂಚರ್. ಮುಂದಿನ ವಾರ. ಓಕೆ. ಹಾ, ಓಕೆ, ಗೋ ಹೆಡ್, ಗೋ ಹೆಡ್. ಓಕೆ. ಸೇಮ್ ಸೆಂಟೆನ್ಸ್. ಓಕೆ. ಈ ವಾರ ನಾನು ಏರ್ಪೋರ್ಟ್ಗೆ ಹೋಗಿದ್ದೇನೆ. ಸೂಪರ್. ಆ, ಕಳೆದ ವಾರ ಹ್ಮ್, ನಾನು ಏರ್ಪೋರ್ಟ್ಗೆ ಹೋಗಿದ್ದೆ. ಗ್ರೇಟ್. ಮುಂದಿನ ವಾರ ನಾನು ಏರ್ಪೋರ್ಟ್ಗೆ ಹೋಗಿರುತ್ತೇನೆ. ಸೂಪರ್ ಸರ್, ಸರಿ ಇದೆ. ಆ, ಈ ವಾರ ನಾವು ಹ್ಮ್, ಏರ್ಪೋರ್ಟ್ಗೆ ಹೋಗಿದ್ದೇವೆ. ಸರಿ. ಆ, ಕಳೆದ ವಾರ ಹ್ಮ್, ನಾವು ಹ್ಮ್, ಏರ್ಪೋರ್ಟ್ಗೆ ಹೋಗಿದ್ದೆವು. ಸರಿ ಇದೆ. ಆ, ಮುಂದಿನ ವಾರ ನಾವು ಏರ್ಪೋರ್ಟ್ಗೆ ಹೋಗಿರುತ್ತೇವೆ. ಸರಿ ಇದೆ, ಸರಿ ಇದೆ. ಓಕೆ. ಈ ವಾರ ಹ್ಮ್, ಹ್ಮ್, ಏರ್ಪೋರ್ಟ್ಗೆ ಹೋಗಿದ್ದೀಯಾ? ಹಾ, ಕಳೆದ ವಾರ ನೀನು ಹ್ಮ್, ಏರ್ಪೋರ್ಟ್ಗೆ ಹೋಗಿದ್ದೆ. ಸರಿ. ಮುಂದಿನ ವಾರ ನೀನು ಏರ್ಪೋರ್ಟ್ಗೆ ಹೋಗಿರುತ್ತೀಯಾ? ಸರಿ ಇದೆ, ಸರಿ ಇದೆ. ಆ, ಈ ವಾರ ನೀವು ಏರ್ಪೋರ್ಟ್ಗೆ ಹೋಗಿದ್ದೀರಿ. ಸರಿ ಇದೆ. ಕಳೆದ ವಾರ ನೀವು ಏರ್ಪೋರ್ಟ್ಗೆ ಹೋಗಿದ್ರಿ. ಸರಿ ಇದೆ. ಆ, ಮುಂದಿನ ವಾರ ನೀವು ಏರ್ಪೋರ್ಟ್ಗೆ ಹೋಗಿರುತ್ತೀರಿ. ಸರಿ ಇದೆ, ಸರಿ ಇದೆ. ಈ ವಾರ ಅದು ಏರ್ಪೋರ್ಟ್ಗೆ ಹೋಗಿದ್ದೆ. ಹ್ಮ್, ಕಳೆದ ವಾರ ಅದು ಏರ್ಪೋರ್ಟ್ಗೆ ಹೋಗಿತ್ತು. ಸರಿ ಇದೆ. ಮುಂದಿನ ವಾರ ಅದು ಏರ್ಪೋರ್ಟ್ಗೆ ಹೋಗಿರುತ್ತದೆ. ಸರಿ ಇದೆ ಸರ್. ಈ ವಾರ ಅವನು ಈ ವಾರ ಅವನು ಏರ್ಪೋರ್ಟ್ಗೆ ಹೋಗಿದ್ದಾನೆ. ಹ್ಮ್, ಕಳೆದ ವಾರ ಅವನು ಏರ್ಪೋರ್ಟ್ಗೆ ಹೋಗಿದ್ದನು. ಹ್ಮ್, ಮುಂದಿನ ವಾರ ಅವನು ಏರ್ಪೋರ್ಟ್ಗೆ ಹೋಗಿರುತ್ತಾನೆ. ಸೂಪರ್. ಈ ವಾರ ಅವಳು ಏರ್ಪೋರ್ಟ್ಗೆ ಹೋಗಿದ್ದಾಳೆ. ಕಳೆದ ವಾರ ಅವಳು ಏರ್ಪೋರ್ಟ್ಗೆ ಹೋಗಿದ್ದಳು. ಮುಂದಿನ ವಾರ ಅವಳು ಏರ್ಪೋರ್ಟ್ಗೆ ಹೋಗಿರುತ್ತಾಳೆ. ಹಾ, ಸರಿ ಇದೆ ಸರ್, ಸರಿ ಇದೆ. ಮುಂದುವರಿಸಿ. ಈ ವಾರ ಅವರು ಏರ್ಪೋರ್ಟ್ಗೆ ಹೋಗಿದ್ದಾರೆ. ಕಳೆದ ವಾರ ಅವಳು ಏರ್ಪೋರ್ಟ್ಗೆ ಹೋಗಿದ್ದರು. ನೋ, ಅವರು 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 ಓಕೆ. ಕಳೆದ ವಾರ ಅವರು ಏರ್ಪೋರ್ಟ್ಗೆ ಹೋಗಿದ್ದರು. ಸರಿ ಇದೆ. ಮುಂದಿನ ವಾರ ಅವರು ಏರ್ಪೋರ್ಟ್ಗೆ ಹೋಗಿರುತ್ತಾರೆ. ಸೂಪರ್ ಸರ್, ಸೂಪರ್. ಯು ಪಿಕ್ಡ್ ಅಪ್ ವೆರಿ ವೆಲ್. ಬಹಳ ಚೆನ್ನಾಗಿ. ಗುಡ್, ಗುಡ್. So like this you need to practice. Okay, last month I had gone to airport. Next month I will have gone to America. I will have gone to ಹೋಗಿರುತ್ತೇನೆ, ಹೋಗಿದ್ದೇನೆ. Like this you need to practice. Okay, ಯಾರು ಈಗ who has left out? Yes, sir. ಸೋಮ್ ಸರ್ ಹೇಳಿ, ನೀವ್ ಹೇಳಿ. Same. So like actually I want to say like tomorrow I will drink coffee and day after tomorrow we'll take tea. So like ನಾಳೆ ನಾನು ಕಾಫಿಗೆ ಕುಡಿರುತ್ತೇನೆ. ಕಾಫಿ ಕುಡಿದಿರುತ್ತೇನೆ. Oh, ಕಾಫಿಗೆ is not there. No, ಕಾಫಿಗೆ no. ಕಾಫಿ, that's all. ಕಾಫಿ ಕುಡಿರುತ್ತೇನೆ. ಕುಡಿದಿರುತ್ತೇನೆ. ಕುಡಿದಿರುತ್ತೇನೆ. ಹಾ,
DIRUTTENI ಕುಡಿದಿರುತ್ತೇನೆ. KU capital D I DURUTTENI ಕುಡಿದಿರುತ್ತೇನೆ. ಕುಡಿದಿರುತ್ತೇನೆ. Yes, that is a future perfect tense. And day after I tomorrow, ನಾದಿದ್ದು. ನಾಡಿದ್ದು. ನಾಡಿದ್ದು ನಾನು ಟೀ again say right. ಕುಡಿದಿರುತ್ತೇನೆ. ಸೇಮ್ ಕುಡಿದಿರುತ್ತೇನೆ. 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 Yes. Okay. Say. So ಇವತ್ತು ನಾನು ಕಾಫಿ ಕುಡಿದಿದ್ದೇನೆ. Yes. ನನ್ನೆ ನಾನು ಟೀ ಕುಡಿದಿದ್ದೇನೆ. ಕುಡಿದಿದ್ದೆ. That's all. ನಾಳೆ ನಾನು ಕಾಫಿ ಕುಡಿದಿರುತ್ತೇನೆ. ಕುಡಿದಿರುತ್ತೇನೆ. KU capital DU ಕುಡಿ. DIDU, right? DIRU ಕುಡಿದಿರುತ್ತೇನೆ. DIRUTTENE. So the verb is kuridiru. ಕುಡಿದಿರು. ತೇನೆ. TTENI. ಕುಡಿದಿರು. Yes. Okay, and again starting. Please repeat ಮಾಡಿ. ಇವತ್ತು ನಾನು ಕಾಫಿ ಕುಡಿದಿದ್ದೇನೆ. ನೆನ್ನೆ ನಾನು ಟೀ ಕುಡಿದಿದ್ದೆ. ಸರಿ ಇದೆ. ನಾಳೆ ನಾನು ಕಾಫಿ ಕುಡಿದಿರುತ್ತೇನೆ. ಕುಡಿದಿರುತ್ತೇನೆ. See, 3 words are there. ಕುಡಿದಿರುತ್ತೇನೆ. Very nice. ಕುಡಿದಿರುತ್ತೇನೆ. If you club all these 3 words, ಕುಡಿದಿರುತ್ತೇನೆ. Yes, diru. ಕುಡಿದಿರುತ್ತೇನೆ. Yes, I will have drunk the coffee tomorrow. Next, go ahead. Very difficult looks like. No difficult. After learning, it is very easy. Until you learn, it is a Brahma Vidya. Okay. After this, learning this, easy Vidya. Okay. So, ask now Saurabh, he will say. Indrajit, he will say now. Preeti madam is excellent. ಇವತ್ತು ನಾನು ಇವತ್ತು ನಾವು ಕಾಫಿ ಕುಡಿದಿರುತ್ತೇವೆ. Okay, I will practice, then we'll tell. Lots of confusion coming. No, let me complete, sir. ನಾನು try ಮಾಡ್ತೀನಿ, sir. Kuldeep, now same BMW Ford car. Start. Okay. Tomorrow Sir, I you want to try go- this Kudithivan, this one I No, want to try, sir. you don't try that. You try only Okay. BMW. Ford, tomorrow Okay. what car you purchase, tell. Okay, sir. Fine, sir. ಹಾ. ನಾನು ಇವತ್ತು ನಾನು BMW ಕಾರ್ ಖರೀದಿಸಿದ್ದೇನೆ. Very good. ನೇನೆ ನಾನು BMW ಕಾರ್ No, ಫೋರ್ಡ್ ಕಾರ್ ಖರೀದಿಸಿದ್ದೆ. ಖರೀದಿಸಿದ್ದೆ. Future has to be Porsche. Okay. Right, sir. Saurabh, you say costliest car. ನಾಳೆ ನಾನು ಪೋರ್ಷ್ ಕಾರ್ ಖರೀದಿರುತ್ತೇನೆ. ಖರೀದಿಸಿರುತ್ತೇನೆ. 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 ಖರೀದಿಸಿರುತ್ತೇನೆ.
ಖರೀದಿಸಿರುತ್ತೇನೆ. Yes, very good. ಖರೀದಿಸಿರುತ್ತೇನೆ. Go ahead. Go ahead. ಆ, ಇವತ್ತು Hmm. ನಾವು BMW ಕಾರ್ Hmm. ಖರೀದಿಸುತ್ತೇವೆ. ಖರೀದಿಸಿದ್ದೇವೆ. ಖರೀದಿಸಿದ್ದೇವೆ. ಹಾ. ಖರೀದಿಸಿದ್ದೇವೆ. Hmm. ಓಕೆ. ನೇನೆ Hmm. BMW ಕಾರ್ ಖರೀದಿಸಿದ್ದೆವು. Yes. ನಾಳೆ Hmm. ಪಾರ್ಶ್ ಕಾರ್ Hmm. ನಾವು ಹಾ. ನಾವು ಸಾರಿ ನಾವು ಹಾ. ಓಕೆ. ಹಾ. ನಾಳೆ ನಾವು ಫೋರ್ಡ್ ಕಾರ್ ಪೋರ್ಶ್ ಕಾರ್ ಖರೀದಿಸಿರುತ್ತೇವೆ. ವೆರಿ ಗುಡ್, ವೆರಿ ಗುಡ್, ಎಕ್ಸಲೆಂಟ್. ಸರಿ ಇದೆ, ಮುಂದುವರಿಸಿ. ಆ, ನೀನು ಓಕೆ. ಇವತ್ತು ನೀನು ಹ್ಮ್. BMW ಕಾರ್ ಖರೀದಿಸಿದ್ದೀಯಾ? ಎಸ್. ನೇನೆ ಹ್ಮ್. ನೀನು BMW ಕಾರ್ BMW ಕಾರ್ ಖರೀದಿಸಿದ್ದೆ. ಎಸ್. ಆ, ನಾಳೆ ನೀನು ಪಾರ್ಶ್ ಕಾರ್ ಖರೀದಿಸಿರುತ್ತೀಯಾ? ಎಸ್, ಎಕ್ಸಲೆಂಟ್, ಸರಿ ಇದೆ. ಆ, ಇವತ್ತು ನೀವು ಹ್ಮ್. ಫೋರ್ಡ್ ಕಾರ್ ಖರೀದಿಸಿದ್ದೀವಿ. ಎಸ್, ಸರಿ ಇದೆ. ಆ, ನೇನೆ ಹ್ಮ್. BMW ಕಾರ್ ನೀವು ಸಬ್ಜೆಕ್ಟ್ ಇಸ್ ಓಕೆ. ಮಿಸ್ಸಿಂಗ್. ಸಾರಿ ನೀವು ಹಾ. ನೀವು ಹ್ಮ್. ಫೋರ್ಡ್ ಕಾರ್ ಖರೀದಿಸಿದ್ದೀರಿ. ಖರೀದಿಸಿದ್ರಿ. ಎಸ್. ಖರೀದಿಸಿದ್ರಿ. ಹ್ಮ್. ಹ್ಮ್. ನಾಳೆ ನೀವು ಪಾರ್ಶ್ ಕಾರ್ ಖರೀದಿರುತ್ತೀರಿ. ಖರೀದಿಸಿರ್ತೀರಿ. ಖರೀದಿಸಿರುತ್ತೀರಿ. ಹಾ. ಖರೀದಿಸು ಖರೀದಿಸ್ ಓಕೆ. ಖರೀದಿಸಿರುತ್ತೀರಿ. ಹಾ. ಖರೀದಿಸಿ ಇರುತ್ತೀರಿ. ಟಂಗ್ ಟ್ವಿಸ್ಟಿಂಗ್ ಸರ್. ಎಸ್. ಓಕೆ. ಇವತ್ತು ಇವತ್ತು ಅದು ಆ, ಇವತ್ತು ಅದು BMW ಕಾರ್ ಖರೀದಿಸಿದ್ದೆ. ಖರೀದಿಸಿದೆ. ಎಸ್, ಖರೀದಿಸಿದ್ದೆ. ಸರಿ ಇದೆ. ಹಾ. ಹ್ಮ್. ನೇನೆ ಅದು ಹ್ಮ್. ಫೋರ್ಡ್ ಕಾರ್ ಹ್ಮ್. ಖರೀದಿಸಿತ್ತು. ಸರಿ ಇದೆ, ಸರಿ ಇದೆ. ಖರೀದಿಸಿತ್ತು. ಹ್ಮ್. ಹ್ಮ್. ನಾಳೆ ಅದು ಪಾರ್ಶ್ ಕಾರ್ ಹ್ಮ್. ಖರೀದಿಸಿದಿರುತ್ತದೆ. ಸಾರಿ ಖರೀದಿಸಿರುತ್ತದೆ. ಸಿರುತ್ತದೆ. ದಟ್ಸ್ ಆಲ್. ಖರೀದಿಸಿರುತ್ತದೆ. ಎಸ್, ಎಸ್. ಇವತ್ತು ಅವನು BMW ಕಾರ್ ಖರೀದಿಸಿದ್ದಾನೆ. ಹ್ಮ್. ನೇನೆ ಹ್ಮ್. ಅವನು ಹ್ಮ್. ಫೋರ್ಡ್ ಕಾರ್ ಹ್ಮ್. ಖರೀದಿಸಿದ್ದನು. ಖರೀದಿಸಿದ್ದನು. ಸಾರಿ ಹ್ಮ್. ಖರೀದಿಸಿದನು. ನಾಳೆ ಅವನು ಸಾರಿ ಅದು ಹ್ಮ್. ಸಾರಿ ಅವನು ನಾಳೆ ಅವನು. ಅವನು ಪಾರ್ಶ್ ಕಾರ್ ಖರೀದಿಸಿರುತ್ತಾನೆ. ವೆರಿ ಗುಡ್, ವೆರಿ ಗುಡ್. ಓಕೆ. ಇವತ್ತು ಅವಳು ಅವಳು. BMW ಕಾರ್ ಖರೀದಿಸಿದ್ದಾಳೆ. ಹಾ. ನೇನೆ ಅವಳು BMW ಕಾರ್ ಖರೀದಿಸಿದಳು. ಸಾರಿ ಸರಿ. ದಲು. ಹ್ಮ್. ಓಕೆ. ಹ್ಮ್. ನಾಳೆ ಅವಳು ಪಾರ್ಶ್ ಕಾರ್ ಖರೀದಿಸಿರುತ್ತಾಳೆ. ಖರೀದಿಸಿರುತ್ತಾಳೆ. ಡಿ ಸೈಲೆಂಟ್ ಐ ಥಿಂಕ್ ಲಾಸ್ಟ್. ಸಿರುತ್ತಾನೆ. ದಟ್ಸ್ ಆಲ್. ಖರೀದಿಸಿರುತ್ತಾಳೆ. ಹ್ಮ್. ಇವತ್ತು ಅವರು BMW ಕಾರ್ ಖರೀದಿಸಿದ್ದಾರೆ. ಎಸ್.
ನೇನೆ ಅವರು ಫೋರ್ಡ್ ಕಾರ್ ಖರೀದಿಸಿದ್ರು. ಸರಿ ಇದೆ. ನಾಳೆ ಅವರು ಪಾರ್ಶ್ ಕಾರ್ ಖರೀದಿಸಿರುತ್ತಾರೆ. ಖರೀದಿಸಿರುತ್ತಾರೆ. You say two words. ಖರೀದಿಸಿರುತ್ತಾರೆ. ಖರೀದಿಸಿರುತ್ತಾಳೆ, ಖರೀದಿಸಿರುತ್ತಾನೆ, ಖರೀದಿಸಿರುತ್ತದೆ. That's all. ಖರೀದಿಸಿರುತ್ತದೆ, ಸಿರುತ್ತಾಳೆ, ಸಿರುತ್ತಾಳೆ. Yeah. So I would like to request ಎಲ್ಲರಿಗೂ ಏನಂದ್ರೆ ನೀವು what you said ಏನ್ ಹೇಳಿದ್ರಿ, you write simple present perfect tense, past perfect tense, future perfect tense, same sentence. You write and post in the group. Okay, that is easy for you. ನೀವು ಪ್ರಾಕ್ಟೀಸ್ ಮಾಡಿ ಈ ತರ ನೀವು ನಾನು you may be say I will have gone to the America next week, next trip. ಹೇಳಿ, ನಾನು ಮುಂದಿನ ವಾರ ಅಲ್ಲಿಗೆ ಹೋಗಿರುತ್ತೇನೆ. ನಾನು ಹೋದ ವಾರ ಡೆಲ್ಲಿಗೆ ಹೋಗಿದ್ದೆ. ಇವತ್ತು ಬೆಂಗಳೂರಿಗೆ ಹೋಗಿದ್ದೇನೆ. ವೇರ್ ಆರ್ ಯು? ನಾನು ಬಾಂಬೆಗೆ ಬಂದಿದ್ದೇನೆ. ಎಸ್ಟರ್ಡೇ ನಾನು ಡೆಲ್ಲಿಗೆ ಹೋಗಿದ್ದೆ. ಮುಂದಿನ ವಾರ ನಾನು ಅಮೆರಿಕಾಗೆ ಹೋಗಿರುತ್ತೇನೆ. ಸೊ ಈ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಈ ತರ. ನಾನು ಇವತ್ತು ಉಪ್ಪಿಟ್ಟು ತಿಂದಿದ್ದೇನೆ. ನೆನ್ನೆ ಚಿತ್ರಾನ್ನ ತಿಂದಿದ್ದೆ. ನಾಳೆ ಪಲಾವ್ ತಿಂದಿರುತ್ತೇನೆ. ಇವತ್ತು ಕಾಫಿ ಕುಡ್ದಿದ್ದೇನೆ. ನೆನ್ನೆ ಟೀ ಕುಡ್ದಿದ್ದೆ. ನಾಳೆ ಜ್ಯೂಸ್ ಕುಡ್ದಿರುತ್ತೇನೆ. ಇವತ್ತು ಪ್ರೈಮ್ ಮಿನಿಸ್ಟರ್ ಜೊತೆಗೆ ಮೀಟಿಂಗ್ ಮಾಡಿದ್ದೇನೆ. ನೆನ್ನೆ ಡೊನಾಲ್ಡ್ ಟ್ರಂಪ್ ಜೊತೆಗೆ ಮೀಟಿಂಗ್ ಮಾಡಿದ್ದೆ. ನಾಳೆ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಜೊತೆಗೆ ಮೀಟಿಂಗ್ ಮಾಡಿರುತ್ತೇನೆ. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಪ್ರಾಕ್ಟೀಸ್ ಮಾಡಿ ಇದನ್ನ. ಸೊ ಇಫ್ ಯು ಪ್ರಾಕ್ಟೀಸ್ ಇಟ್ ವಿಲ್ ಬಿ ಕಮಿಂಗ್ ವಿತ್ ಯು. ಓಕೆ, ಸೊ ಥ್ಯಾಂಕ್ಸ್. ಇವತ್ತು ಬಹಳ ವಂಡರ್ಫುಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರಿ. ವಂಡರ್ಫುಲ್. ಎನಿ ಕ್ವಶನ್ಸ್ ಇಫ್ ಯು ವಾಂಟ್ ಟು ಆಸ್ಕ್ ಎನಿಥಿಂಗ್? Only thing is, sir, we will not use that word sitting. Sit, sat, sitting. Okay. Sit, sat, sitting, sits. Sit. Okay. I will share with you some of the words. Like example in English, we have more than 50,000 vocabulary we have. Ayo. So 50,000. Imagine in same way Kannada also we have a 50,000 vocabulary. Wow. So gradually we could learn all these things. So please practice this, then automatically it will come. It is not a difficult at all. We have learned Hindi means, somebody said. Somnath ji, you did. Preeti ji said something. No, sir. Preeti ma'am said something. Preeti madam, Preeti go ji, ahead. you are on mute, I think. Tap to unmute. See now, can you hear? Yes. Yeah. Okay. So somehow driving mode it became. And sir, so if I have to say, morning I drink tea, now afternoon, right? I'm drinking juice. And evening I will drink coffee. Right? I will have ಅಂತ ಹೇಳಬೇಕು. I will have. ನಾನು ಕುಡಿದಿರುತ್ತೇನೆ. See, you are Same telling okay. past perfect you are telling now. Hmm. Past perfect, future perfect, present perfect you are telling. So evening I will have drink the juice. ಕುಡಿದಿರುತ್ತೇನೆ you should say. ಕುಡಿಯುತ್ತೇನೆ simple future tense. So evening what I'll use? For evening what I'll use? ಸಾಯಂಕಾಲ. Okay. ಸಂಜೆ ಅಥವಾ ಸಾಯಂಕಾಲ. So I'll say ಇವತ್ತು ಸಾಯಂಕಾಲ. ಇವತ್ತು ಸಾಯಂಕಾಲ ನಾನು ಟೀ ಕುಡಿದಿರುತ್ತೇನೆ. ಕುಡಿದಿರುತ್ತೇನೆ. Okay. No. ಕುಡಿದಿರುತ್ತೇನೆ. So ಸಾಯಂಕಾಲ and now this is afternoon. So for afternoon what I'll say? ಮಧ್ಯಾಹ್ನ. Okay. ಮಧ್ಯಾಹ್ನ. ಇನ್ನು ಹಿಂದಿ ಸೇಮ್ ಮಧ್ಯಾಹ್ನ. ಸಾಯಂಕಾಲ. So ಇವತ್ತು ಮಧ್ಯಾಹ್ನ, right?
ಮಧ್ಯಾಹ್ನ ಮಧ್ಯಾಹ್ನ ನಾನು ಜ್ಯೂಸ್ ಕುಡಿದಿದ್ದೇನೆ. ಕುಡಿದಿರುತ್ತೇನೆ DIRUTTENI ಕುಡಿದಿರುತ್ತೇನೆ. This is future perfect tense. This is now this is no, if I'm drinking now, this is madhyana kala, right? Madhyana. So ಇವತ್ತು ಮಧ್ಯಾಹ್ನ ನಾನು ಜ್ಯೂಸ್ ಕುಡಿದಿದ್ದೇನೆ, right? ಕುಡಿದಿದ್ದೇನೆ. Now you say in English and say what you want to say. ಕುಡಿದಿದ್ದೇನೆ. So I have drunk. Today afternoon I drink juice. No, you are selling very simple present tense or simple future tense. Now you are telling I drink. No, what right I now thought it's 12 o'clock. Or it's going to be 12 o'clock. So today. No, that is future tense. After 1 second, what you do, that is future. No. Okay. But are you doing simple future? Are you doing future continuous tense? Are you doing future perfect tense? That you need to spell out properly. Correct. So that's that what will I'm make telling. the change. That will make. Say now I will tell you future only. Say, at 1 o'clock I eat lunch. This is simple future. Today at 1 o'clock I will be having lunch. Future continuous tense. At 1 o'clock I will be have lunch. I will have done lunch. ನಾನು 1 ಗಂಟೆಗೆ ಊಟ ಮಾಡಿರುತ್ತೇನೆ. It depends on you what you are going to tell. So in keeping that only you should say simple future tense, continuous future continuous tense or future perfect tense. Which one you are using depends on that. I will tell you. I will be, I will have. Simple present, simple future, future continuous tense, future perfect tense. Is it clear, madam? Preeti ji, you are on mute again. Okay. So now we did present perfect, past perfect, and future perfect, right? Yeah. Please focus on this. So please write what you have practiced today and share with me. If you have any corrections, I will do this. So meanwhile, I will next week onwards other continuous tense and other things I will teach you. Sure, sir. Thank you. Great. Thank you. Great. Thank you so much, sir. Thank you. Thank you very much. Thank you. ನಮಸ್ಕಾರ ಎಲ್ಲರಿಗೂ. Namaskara. Namaskara.